ಏನಪ್ಪ ಅಂದರೆ ಅತಿ ಕಡಿಮೆ ದುಡ್ಡಲ್ಲಿ ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ಬೋದು, ಕಾಶಿ ಟ್ರಿಪ್ ಮಾಡ್ಬೋದು, ನೇಪಾಳ ಟ್ರಿಪ್ ಮಾಡ್ಬೋದು, ಗುಜರಾತ್ ಟ್ರಿಪ್ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ಪ್ಯಾಕೇಜಸ್ ಮತ್ತು ಟ್ರಿಪ್ಸು. ಅದರಲ್ಲಿ ಏನೇನು ಫೆಸಿಲಿಟಿ ಇರುತ್ತೆ, ಫುಡ್ ಇರುತ್ತಾ ಇರಲ್ವಾ, 5 ಸ್ಟಾರ್ ಹೋಟೆಲ್ ಇರುತ್ತಾ, 3 ಸ್ಟಾರ್ ಹೋಟೆಲ್ ಇರುತ್ತಾ, ಪ್ರತಿಯೊಂದನ್ನು ಡೀಟೇಲ್ಸ್ ಅದು ತಿಳಿಸ್ಕೊಡ್ತೀನಿ. ವಿಡಿಯೋನ ಮಿಸ್ ಮಾಡ್ದಲ್ಲೇ ಕೊನೆ ತನಕ ನೋಡಿ. ಸೊ ನಾವಿವತ್ತು ಬಂದಿರೋದು ಶ್ರೀ ಮಹದೇಶ್ವರ ಪ್ಯಾಕೇಜ್ ಟೂರ್ಸ್ ಅಂತ. ಇದು ಲೊಕೇಟ್ ಆಗಿರೋದು ಕರ್ನಾಟಕ ಬೇಲ್ ಹೌಸ್ ಚಾಮರಾಜಪೇಟೆ ಪಕ್ಕದಲ್ಲೇ. ಇಲ್ಲಿ ನೀವು ಅತಿ ಕಡಿಮೆ ದುಡ್ಡಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಟ್ರಿಪ್ಸ್ನ ಮಾಡ್ಬೋದು. ಸೊ ಬನ್ನಿ ಒಳಗೋಗೋಣ, ಅವ್ರ ಹತ್ರನೇ ಎಲ್ಲ ಡೀಟೇಲ್ಸ್ ತೊಗೊಳ್ಳೋಣ. ನಮಸ್ಕಾರ, ನನ್ನ ಹೆಸರು ಸೋಮಶೇಖರ್ ಅಂತ. ನಮ್ಮದು ಮಹದೇಶ್ವರ ಪ್ಯಾಕೇಜ್ ಟೂರ್ಸ್ ಚಾಮರಾಜಪೇಟೆ ಕರ್ನಾಟಕ ಬೇಲ್ ಹೌಸ್ ಪಕ್ಕದಲ್ಲಿರೋದು. ನಮ್ಮದೇನಿದ್ರೂ ಮಧ್ಯಮ ವರ್ಗದ ಜನಗಳನ್ನ ದೃಷ್ಟಿಲಿ ಇಟ್ಕೊಂಡು ನಾವು ತುಂಬ ಕಡಿಮೆ ಬೆಲೆ, ಬರೀ 35,000 ರೂಪಾಯಿಗೆ 7 ದಿನ ಪ್ಯಾಕೇಜ್ ಟೂರ್ ಮಾಡ್ತೀನಿ. ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಫ್ಲೈಟು, ಊಟ, ತಿಂಡಿ, ರೂಮು ಎಲ್ಲ ಸ್ಟ್ಯಾಂಡರ್ಡಲ್ಲಿ ಕೊಡ್ತೀನಿ. AC ರೂಮ್ ಕೊಡ್ತೀನಿ ನಾನು. AC ರೂಮು, AC ಬಸ್ಸು, ಪ್ರತಿಯೊಂದು ಎಲ್ಲ ಸ್ಟ್ಯಾಂಡರ್ಡಾಗೇ ಇರುತ್ತೆ. ಅದಾದ ನಂತರ 8 ದಿನದ ಮಾಡ್ತೀವಿ. 8 ದಿನಕ್ಕೆ ನಿಮಗೆ 40,000 ರೂಪಾಯಿ ಚಾರ್ಜ್ ಇರುತ್ತೆ. ನಿಮಗೆ ಗಯಾ ಬುದ್ಧಗಯಾ ಸೇರಿರುತ್ತೆ ಅದರಲ್ಲಿ. ಅದನ್ನು ಈಗ ಆಗಸ್ಟ್ 12ನೇ ತಾರೀಕು ಹೋಗ್ತಾ ಇದ್ದೀವಿ ನಾವು. ಆಗಸ್ಟ್ 12ಕ್ಕೆ 8 ದಿನ ಪ್ರೋಗ್ರಾಮು. ಅದಾದ ನಂತರ ನಮ್ಮದು ಸೆಪ್ಟೆಂಬರ್ 4ನೇ ತಾರೀಕು ಚಾರ್ಧಾಮ್ ಇರುತ್ತೆ. ಅದು 13 ದಿನ ಟೂರ್. ಅದು ಇಲ್ಲಿಂದ ಹೋಗ್ತಾ ಬರ್ತಾ ಅಪ್ ಆ್ಯಂಡ್ ಡೌನ್ ಫ್ಲೈಟು, ಅಲ್ಲಿಂದ ಬಸ್ಸಸ್ ಇರುತ್ತೆ. ಅದರಲ್ಲೂ ಅಷ್ಟೇ ಊಟ, ತಿಂಡಿ ಪ್ರತಿಯೊಂದು ಇರುತ್ತೆ. ನಾವು ಕುಡಿಯೋದಕ್ಕೆ ಬಿಸಿನೀರು ಕೊಡ್ತೀವಿ, ಬಿಸ್ಲರಿನೂ ಕೊಡ್ತೀವಿ. ಮಾಮೂಲಿ ವಾಟರ್ ನಾವು ಕೊಡೋದಿಲ್ಲ. ಯಾಕೆ ಅಂತಂದರೆ ಹೊರಗಡೆ ಹೋದ್ಮೇಲೆ ಈ ನೀರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಅವಾಂತರಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಬಿಸ್ಲರಿ ಕೊಡ್ತೀವಿ. ಅದಾದ ನಂತರ ನಾವೇನು ಮಾಡ್ತೀವಿ, ನಿಮ್ಗೆ ಕಡೆಗೂ ನಾವು ಲೇಡಿ ಮ್ಯಾನೇಜರ್ ಒಬ್ಬರು ಬರ್ತಾರೆ ನಮ್ಮ ಜೊತೆಲಿ. ಯಾಕೆಂದರೆ ಎಲ್ಲ ಟೂರಲ್ಲೂ ಒಬ್ಬರು ಮ್ಯಾನೇಜರ್ನ ಕಳಿಸ್ತಾರೆ ಅಂತಂದರೆ ನಾವು ಇಬ್ಬರು ಮ್ಯಾನೇಜರ್ ಮಾಡ್ಕೊಂಡಿದ್ದೀವಿ. ಯಾಕೆ ಅಂತ ಅಂದ್ಬಿಟ್ಟು ಹೇಳಿದ್ರೆ ಕೆಲವು ಲೇಡೀಸ್ ಬರ್ತಾರೆ. ಅವ್ರದ್ದು ಸ್ವಲ್ಪ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಕ್ಕೆ. ನಂತರ ಅವರು ನಮ್ಮ ಹತ್ರ ಏನಾದರೂ ಕೇಳಬೇಕು ಅಂದರೆ ನಾಚಿಕೆ ಪಟ್ಕೋತಾರೆ. ಹಾಗಾಗಿ ಲೇಡೀಸ್ ಮ್ಯಾನೇಜರ್ ಬರ್ತಾರೆ. ನಮಗೆ ಒಂದು ಮ್ಯಾನೇಜರ್ ಜೆಂಟ್ಸು, ಮ್ಯಾನೇಜರ್ ಲೇಡೀಸ್ ಎಲ್ಲ ಇರುತ್ತೆ. ನೀವು ಕೇಳೋದಕ್ಕೆ ಮುಂಚೆ ಸರ್ವಿಸ್ ಕೊಟ್ಟಿರ್ತೀವಿ ನಾವು. ಅದಾದ ನಂತರ ನಾವು 13 ದಿನದ್ದು ನೇಪಾಳು, ಮುಕ್ತಿನಾಥ್, ಕಠ್ಮಂಡು ಆ ಟೂರ್ ಇದೆ ನಮ್ಮದು. ಅದು ಅಷ್ಟೇ ಎಲ್ಲ ಸೇಮ್, ಎಲ್ಲ ಒಂದೇ ಥರ ಇರುತ್ತೆ ನಮ್ಮದು ಎಲ್ಲ ವ್ಯವಸ್ಥೆಗಳೆಲ್ಲ. ಅದಾದ ನಂತರ ರಾಜಸ್ಥಾನ್, ಗುಜರಾತ್ ಇರುತ್ತೆ. ಅದು 13 ದಿನ ಟೂರ್. ರಾಜಸ್ಥಾನ್, ಗುಜರಾತು ಅದು ಆ ಟೂರ್ನ ಬಂದು ಇಡೀ ಬೆಂಗಳೂರಲ್ಲಿ ಆ ಟೂರ್ನ ಇವತ್ತವರೆಗೂ ಯಾರೂ ಆ ಥರ ಮಾಡಲಿಲ್ಲ. ಮುಂದಕ್ಕೆ ನಮ್ಮನ್ನು ಬಿಟ್ಟರೆ ಮಾಡೋರೇ ಇಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟು ಚೆನ್ನಾಗಿರೋ ಪ್ಲೇಸಸ್ಗಳಿದೆ ನೋಡಿ. ನಮ್ಮಲ್ಲಿ ಅಸ್ಸಾಮು ಮತ್ತು ಗುವಾಹಟಿ, ಮೇಘಾಲಯ ಟ್ರಿಪ್ ಮಾಡ್ತಾ ಇದ್ದೀವಿ. 6 ಡೇಸ್ ಪ್ಯಾಕೇಜು. 6 ಡೇಸ್ ಪ್ಯಾಕೇಜು ನಾವು ಅದರ ಈ ಕಡೆ ಮೇಘಾಲಯ, ಚಿರಾಪುಂಜಿ, ಇಡೀ ವರ್ಷದಲ್ಲಿ 365 ದಿನವೂ ಮಳೆ ಬರ್ತಾ ಇರುತ್ತೆ ಚಿರಾಪುಂಜಿಯಲ್ಲಿ. ಈ ಥರ ಎಲ್ಲ ಪ್ಲೇಸಸ್ಗಳಿದೆ. ಇದಕ್ಕೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ. ಎಲ್ಲ ನಮಗೆ ಎಲ್ಲ ಹೈಟೆಕ್ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ನಿಮಗೆ ಲೋ ಬಡ್ಜೆಟಲ್ಲಿ. ಯೂಶಲಿ ನಾರ್ತ್ ಕಡೆ ಫುಡ್ ನಮ್ಮ ಸೌತ್ ಅವರಿಗೆ ಅಷ್ಟು ಇಷ್ಟ ಆಗಲ್ಲ. ಒಂದಿನ ಚೆನ್ನಾಗಿರುತ್ತೆ ಅಷ್ಟೇ, 2 ದಿನಕ್ಕೆಲ್ಲ ಇಷ್ಟ ಆಗ್ತಾರಲ್ಲ. ಸೊ ಅವಾಗೆಲ್ಲ ಹೇಗೆ ಸರ್ ಫುಡ್ ವ್ಯವಸ್ಥೆ ಎಲ್ಲ? ನೋಡಿ ಮೇಡಮ್, ಈಗ ಊಟ ತಿಂಡಿ ಅಂತಂದ್ಬಿಟ್ಟು ಹೇಳಿದ್ರೆ ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಊಟ ಸೆಟ್ ಆಗೋದಿಲ್ಲ ನಮಗೆ. ಅವ್ರು ಆಲೂಗಡ್ಡೆ, ಚಪಾತಿ, ದಾಲು ಇದೇ ಇರುತ್ತೆ. ನಮಗೆ ಬಂದು ನಾವೇನು ಮಾಡ್ತೀವಿ, ಇಲ್ಲಿ ಮೈಸೂರು ಬ್ರಾಹ್ಮಣರ ಪದ್ಧತಿ ಊಟ, ಪ್ಯೂರ್ ವೆಜ್ ಊಟ. ಬೆಂಗಳೂರಲ್ಲಿ ನಾವೇನು ಊಟ ಮಾಡ್ತೀವೋ, ಮನೆಯಲ್ಲಿ ಏನು ಊಟ ಮಾಡ್ತೀರೋ ಅದಕ್ಕಿಂತ ಚೆನ್ನಾಗಿರೋ ಊಟ. ಬೆಳಿಗ್ಗೆ ಹೊತ್ತು 2 ಥರ ಟಿಫನ್ ಕೊಡ್ತೀನಿ. ಮಧ್ಯಾಹ್ನದ ಹೊತ್ತು ಪಲ್ಯ, ಅನ್ನ, ಸಾಂಬಾರು, ಮಜ್ಜಿಗೆ, ರಸಮ್ಮು, ಎಲ್ಲ ಹಪ್ಪಳ ಎಲ್ಲ ಥರದ್ದು ಇರುತ್ತೆ. ರಾತ್ರಿ ಹೊತ್ತು ನಿಮಗೆ ಎಲ್ಲ ಶುಗರ್ನೂ ಇರ್ತಾರೆ, ಡಯಾಬಿಟಿಸ್ನವರು ಬಂದಿರ್ತಾರೆ. ರಾತ್ರಿ ಹೊತ್ತು ನಿಮಗೆ ಅನ್ನ ಸಾಂಬಾರು ಇರುತ್ತೆ, ಅನ್ನ ರಸಮ್ ಇರುತ್ತೆ. ಜೊತೆಗೆ ಚಪಾತಿ ಅಥವಾ ಮುದ್ದೆ ಡೇ ಬೈ ಡೇ ಆಲ್ಟರ್ನೇಟ್ ಮಾಡಿ ಚಪಾತಿ